ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ಯಾವುದೂ ಕುಕ್ಕಿಂಗ್ ರೆಸಿಪಿ ತೊಗೊಂಡು ಬಂದಿಲ್ಲ, ಯಾಕಂದರೆ ಇವತ್ತು ನಾನು ಒಂದು ಟ್ರಾವೆಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಈಗ ನಾವು ಆ್ಯಕ್ಚುಲಿ ಟೈಮ್ ಬಂದು 5:30 ಆಗಿದೆ. ನಾನು ಆಗಲೇ 4:30ಗೆಲ್ಲ ಎದ್ದೆ. ನಾನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇನ್ನೂ ನಾನು PJಸಲ್ಲಿದ್ದೀನಿ, ಚೇಂಜ್ ಮಾಡ್ಕೊಂಡಿಲ್ಲ. ಇವತ್ತು ನಾವೆಲ್ಲ ಆಚೆ ಹೋಗ್ತಾ ಇದ್ದೀವಿ, ಟೆಂಪಲ್ಗೆ ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಟೆಂಪಲ್ ಎಲ್ಲ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲ ಡೀಟೇಲ್ಸ್ ಆಮೇಲೆ ನಾನು ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಗೈಸ್, ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ 6:50 ಆಗಿದೆ ಆಲ್ರೆಡಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಎಲ್ಲ ಪ್ಲ್ಯಾನ್ ಚೇಂಜ್ ಆಯಿತು. ನಾವು 6:45ಗೆ ಹೊರಟು, ಅಂದರೆ 6:30ಗೆ ಹೊರಟು 6:45 ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬ್ಯಾಂಗ್ಳೂರ್ಗೆ ಹೋಗೋ ಪ್ಲ್ಯಾನ್ ಇರೋದು. ಬಟ್ ಇವಾಗ ನಾವು ಹೋಗಬೇಕಾಗಿರೋ ಟ್ರೈನ್ ಬಂದು ಕೆಂಗೇರಿಗಷ್ಟೇ ಸ್ಟಾಪ್ ಆಗೋದಂತೆ. ಅಲ್ಲಿಂದ ಮುಂದೆ ಹೋಗ್ತಾ ಇಲ್ಲ, ಏನೋ ಚೇಂಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವಾಗ ಟ್ರೈನಲ್ಲಿ ಬೇಡ, ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಹೊರಡೋದು ಲೇಟ್ ಆಗಿದೆ. ಎಲ್ಲ ರೆಡಿ ಆಗಿದ್ದೀವಿ. ಆಗಲೇ ನನ್ನ ಹಸ್ಬೆಂಡ್ ಕಾರಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಮ್ಮ ಈ ಟೆಂಪಲ್ ವ್ಲಾಗ್ ಜೊತೆಗೆ ನನ್ನ ಕುಕ್ಕಿಂಗ್ ವ್ಲಾಗ್ಸ್ ಹೇಗಿದೆ ಅಂತ ನನ್ನ ಫ್ಯಾಮಿಲಿಯವ್ರನ್ನೆಲ್ಲ ಆದಷ್ಟು ಕೇಳೋಕ್ಕೆ, ಅವ್ರ ಒಪಿನಿಯನ್ನ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಏನು ಹೇಳ್ತಾರೆ ಎಲ್ಲರೂ ನೋಡೋಣ. ಸೊ ನಾವು ಹೋಗ್ತಾ ಇರೋದು ಇವಾಗ ಬ್ಯಾಂಗ್ಳೂರ್ಗೆ. ಸೊ ಹೋಗೋಣ ಬನ್ನಿ. ಫಸ್ಟ್ ನನ್ನ ಹಸ್ಬೆಂಡ್ನ ಒಂದು ಸಲ ಮಾತಾಡ್ಸೋಣ, ಏನು ಹೇಳ್ತಾರೆ ನೋಡೋಣ. ಹಾಯ್, ಸೇ ಹಾಯ್ ಟು ಮೈ ಬ್ಲಾಗ್. ಹಾಯ್. ಸೊ ನಂದು ಡೈಲಿ ಕುಕ್ಕಿಂಗ್ದೆಲ್ಲ ನೋಡ್ತಾ ಇದ್ದೀರಾ? ಹೌದು, ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಟ್ರೈ ಮಾಡ್ತಾ ಇದ್ದೀವಿ. ಏನು ಕುಕ್ ಮಾಡೋಕ್ಕೆ ಅಥವಾ ಜೋಕ್ ಮಾಡ್ತಾ ಇದ್ದೀರಾ? ಇಲ್ಲ, ಕುಕ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಕಲಿಬೇಕಲ್ಲ, ಜೆನ್ಯೂನ್ ಆಗಿ ಹೇಳ್ಬೇಕು. ಹೇಗಿದೆ ವಿಡಿಯೋಸ್? ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಮಾಡ್ತಾ ಇದ್ದೀರಾ, ಹೀಗೆ ಚೆನ್ನಾಗಿ ಮಾಡಿ. ಹೇಗೆ ಆಗಾಗ ನಮ್ಗೆ ಈ ಥರ ಒಂದು ಟ್ರಿಪ್ ಕರ್ಕೊಂಡು ಹೋಗ್ತಾ ಇರಿ. ಥ್ಯಾಂಕ್ ಯು. ಸುಮ್ಮನೆ ಹೇಳ್ತಾ ಇದ್ದಾರೆ ಗೈಸ್, ಅವ್ರಿಗೆ ಅಷ್ಟೊಂದು ಟೈಮ್ ಇರೋದಿಲ್ಲ, ಅವ್ರು ಕುಕ್ ಮಾಡೋದು ಇಲ್ಲ. ಇಂಟ್ರೆಸ್ಟ್ ಇದೆ ಬಟ್ ಮಾಡಲ್ಲ ಅವರು, ಸುಮ್ಮನೆ. ಓಕೆ, ಹೊರಟ ಮೇಲೆ ಆಮೇಲೆ ಸಿಗ್ತೀನಿ. ಸೊ ಗೈಸ್, ಇವಾಗ 7 o'clock. ಇವಾಗ ಆ್ಯಕ್ಚುಲಾಗಿ ಹೊರಟಿದ್ದೀವಿ. ದಿಸ್ ಈಸ್ ಮೈ ಸನ್. ಹಾಯ್. ಇವರು ನನ್ನ ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನು, ಕುಕ್ಕಿಂಗ್ ವ್ಲಾಗ್ಸ್ಗೆಲ್ಲ ಇವರೇ ವೀಡಿಯೋಸ್ ಎಲ್ಲ ಮಾಡಿಕೊಡೋದು, ಇವರೇ ಹೆಲ್ಪ್ ಮಾಡೋದು ನನಗೆ. ಹಾಯ್ ಹೇಳಿ. ಹಾಯ್. ಇವರು ನನ್ನ ಮದರ್ ಇನ್ ಲಾ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಗೆ ಏನಕ್ಕೆ ಹೋಗ್ತಾ ಇರೋದು? ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಫಾದರ್ ಇನ್ ಲಾ ಬಂದು ಬ್ಯಾಂಗ್ಳೂರ್ ಅವರೇನೆ. ಅವರಲ್ಲೇ ಶಿವಾಜಿನಗರಲ್ಲಿ ಇದ್ದಿದ್ದು. ಅಲ್ಲಿ ಮುತ್ಯಾಲಮ್ಮ ದೇವಿ ಅಂತ ಟೆಂಪಲ್ ಇದೆ. ಅಲ್ಲಿ ಅವರು ಚಿಕ್ಕವ್ರು ಇರಬೇಕಾದ್ರೆ, ಅಲ್ಲಿ ಜಾತ್ರೆ ಎಲ್ಲ ನಡಿಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಇದ್ರಂತೆ, ಅದೆಲ್ಲ ಅಟೆಂಡ್ ಮಾಡ್ತಾಯಿದ್ರು. ಸೊ ಅದು ಚೈಲ್ಡ್ಹುಡ್ ಮೆಮರೀಸಲ್ಲಿ ಎವ್ರಿ ಇಯರ್ ನಾವು ಜಾತ್ರೆ ಟೈಮಲ್ಲಿ ಹೋಗ್ತೀವಿ. ಈ ವರ್ಷ ಹೋಗೋಕ್ಕಾಗಲಿಲ್ಲ, ಎಲ್ಲರಿಗೂ ಏನೇನೋ ಕೆಲಸ ಆಯಿತು, ಎಲ್ಲರೂ ಬ್ಯುಸಿ ಇದ್ವಿ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲರೂ ಫ್ರೀ ಆಗಿದ್ದೀವಿ ಅಂತ ಇವತ್ತು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ನೀವು ನನ್ನ ವಿಡಿಯೋಸ್ ಮಾಡೋದು ನೀವೇ, ಆಮೇಲೆ ನೀವು ನೋಡ್ತೀರಾ ವೀಡಿಯೋಸ್ನ? ಹೌದು, ನೋಡ್ತೀನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಷ್ಟೊಂದು ರೆಸಿಪಿ ಇವ್ರದ್ದೇನೆ ಗೈಸ್, ಅವರೇ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಹೇಗೆ, ಅಂದರೆ ಯಾವ ರೀತಿ ಎಲ್ಲ ಮಾಡಬೇಕಂತ. ಸೊ ಈ ಕುಕ್ಕಿಂಗ್ ಬ್ಲಾಗ್ಸ್ಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು, ಈ ಬ್ಲಾಗ್ಸ್ಗೂ ಅದೇ ರೀತಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಇನ್ನು ಯಾರು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ನ ಹೋಗ್ತಾ ಅಲ್ಲೇ ಮಾಡ್ಕೊಂಡು ಹೋಗೋಣ, ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಐ ಟೇಕ್ ಯು ಥ್ರೂ. ಇದೆಷ್ಟು 20 ರೂಪಾಯಿ? ಅದು ಹೋತು. ಎಲ್ಲ 7 ರೇಟ್ ಇದೆ. ಟ್ರಾಫಿಕ್. ಸೊ ಗೈಸ್, ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ನಂಗೆ ಗೊತ್ತಿಲ್ಲ ನೀವು ಎಷ್ಟು ಲೇಟ್ ಆಗ್ತೀರಾ ಅಂತ. ನಮ್ಮ ಮನೆ ಡ್ರೈವರ್ ಯಾವ ಥರ ಅಂದರೆ, ಅವ್ರಿಗೆ ಡ್ರೈವ್ ಮಾಡಬೇಕಾದ್ರೆ ಜೋರಾಗಿ ಹಾಡಾಕಿರ್ಬೇಕಂತೆ, ಇಲ್ಲ ಅಂದರೆ ನಿದ್ರೆ ಬರುತ್ತಂತೆ. ಹಾಡಾಕ್ಬಿಟ್ಟು ಎಲ್ಲ ವಿಂಡೋಸ್ನೂ ಕೆಳಗೆ ಮಾಡಿಬಿಟ್ಟಿರ್ತಾರೆ. ಆ ಹಾಡು ಕೇಳಿಸ್ತಾನೇ ಇರಲ್ಲ, ಜೊಯ್ಯೋ ಅಂತ ಗಾಳಿ ಸೌಂಡ್ ಜೋರಾಗಿ ಬರ್ತಾ ಇರುತ್ತೆ. ಅದೇನು ಹಾಡು ಕೇಳ್ತಾರೋ, ಅದು ಏನೋ. ನಿಮ್ಮನೆ ಡ್ರೈವರ್ಸು ಇದೇ ರೀತಿ ಮಾಡ್ತಾರಾ?
ನನಗೆ ತಿಳಿಸಿ ನೀವು ರಿಲೇಟ್ ಮಾಡ್ತೀರಾ ಈ ವಿಷಯದಲ್ಲಿ ಇಲ್ವಾ ಅಂತ. ಸೊ ಏನು ಕೇಳಿಸ್ತು ಹಾಡು ಅಷ್ಟು ಜೋರಾಗಿ ಗಾಳಿ ಬರ್ತೈತಲ್ಲ? ಗಾಳಿ ಕೇಳಿಸ್ತು. ಜೋರಾಗಿ ಹಾಡಕ್ಕೆ ಬಿಡೋದು, ಆಮೇಲೆ ಎಲ್ಲ ಕಿಟಕಿನೂ ಕೆಳಗೆ ಮಾಡಿಬಿಡೋದು. ಆ ಗಾಳಿ ಏನಾದರೂ ಹಾಡು ಕೇಳಿಸ್ತಾ ಇತ್ತಾ? ಗಾಳಿ ಗುರ್ರ ಝೀ ಅಂತ ಗಾಳಿ ಸೌಂಡ್ ಬರ್ತಾ ಇರುತ್ತೆ ಮಧ್ಯದಲ್ಲಿ. ಯಾವಾಗಾದ್ರೂ ಆ ಹಾಡಲ್ಲಿ ಒಂದು ಹೈ ಬೀಟ್ ಬಂದಾಗ ಠಗ್ ಅಂತ ಸೌಂಡ್ ಬರುತ್ತೆ. ಅದು ಬಿಟ್ರೆ ಏನೂ ಕೇಳಿಸ್ತಾ ಇಲ್ಲ. ಅಲ್ಲ ನಮ್ದು ಕಾರು ಅಲ್ಲಿದೆ, ನಾವು ಅಲ್ಲಿಗೆ ಹೋಗೋಣ ಬಾ. ಏ ಇಲ್ಲ ಕಣ, ನಮ್ದು ಅದು. ಅಲ್ಲಿ ಮಮ್ಮಂಗೆ ಹಾಯ್ ಅಂದ್ಬಿಡು. ಗೈಸ್ 9 ಗಂಟೆ ಆಗೇ ಹೋಯಿತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ನಿಂತ್ಕೊಂಡಿದ್ದು. ಅದಕ್ಕೆ ಯಾವಾಗಲೂ ಟ್ರೈನ್ನ ಪ್ರಿಫರ್ ಮಾಡೋದು. ಟ್ರೈನಲ್ಲಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಾವು ರೀಚ್ ಆಗಿ ಹೋಗಿರ್ತಾ ಇದ್ವಿ ಬ್ಯಾಂಗ್ಳೂರ್ಗೆ. ಆಲ್ಮೋಸ್ಟ್ ಇನ್ನೇನು ಇಳಿಯೋ ಅಷ್ಟು ಆಗಿರ್ತಾ ಇತ್ತು. ಬಟ್ ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಬ್ರೇಕ್ ತೊಗೊಂಡಿದ್ದಕ್ಕೆ 9 ಗಂಟೆ. ಏನು ಹೋಗೋ ತನಕ ಇನ್ನೊಂದು 1.5 hour ಆಗುತ್ತೆ. ಅಂದರೆ ಸಿಟಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬಿಡ್ಬೋದು, ಸಿಟಿ ಒಳಗಡೆ ರೀಚ್ ಆಗೋದೇನೆ ಕಷ್ಟ. ಸೊ ವಯಸ್ಸಿಗ ನಮ್ಮ ಮಾವ ಫ್ರೀ ಇದ್ದಾರೆ, ಅವ್ರ ಹತ್ರ ಕೇಳೋಣ ನನ್ನ ವೀಡಿಯೋಸ್ ಅವ್ರಿಗೆ ಹೇಗೆ ಅನಿಸುತ್ತೆ, ನೋಡ್ತಾರಾ ಅಂತ. ಹಾಯ್ ಹಾಯ್ ಹೇಳಿ ನನ್ನ ಬ್ಲಾಗ್ಗೆ. ಹಾಯ್ ಕೇಳಿಸ್ತಾ ಇದೆಯಾ? ಹಾಯ್ ಎಲ್ಲರಿಗೂ ಹಾಯ್. ನನ್ನ ವೀಡಿಯೋಸ್ ನೋಡ್ತೀರಾ ಕುಕ್ಕಿಂಗ್ದು? ಹಾ ಮತ್ತೆ ಚೆನ್ನಾಗಿ ಬರ್ತಾ ಇದೆಯಾ? ಅದೇ ಕ್ಲೀನಾಗಿ, ಅದೇ ನಮ್ಗೆ ಟಿಫನ್ ಎಲ್ಲ ಮಾಡಿದ್ಮೇಲೆ ತಿಂತೀರಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್? ಫೈನ್ ಫೈನ್ ಫೈನ್, ಏನು ಮಾತಾಡಂಗಿಲ್ಲ. ನಾವು ಮಾಡಿರೋದೆಲ್ಲ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು. ಅವರು ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ ನಮಗೆ ಹೇಗಿರುತ್ತೆ ಅಂತ. ಆದರೆ ವಿಡಿಯೋ ಮಾಡ್ಕೋತೀನಿ ಟೇಸ್ಟ್ ಹೇಗಿದೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ಥರ ಹೇಳ್ತಾರೆ. ಹಾಯ್, ತಿಂಡಿ ಆಯ್ತಾ? ನಿಮ್ದಾಯ್ತಾ? ಏನು ತಿಂದ್ರಿ? ನಾನು ಇಡ್ಲಿ ತಿಂದೆ. ನೀವು ದೋಸೆ ತಿಂದ್ರಾ? ಹೇಗಿತ್ತು ದೋಸೆ? ಚೆನ್ನಾಗಿತ್ತು. ಇಷ್ಟು ತಿಂದ್ರಲ್ಲ ನೀವು ದೋಸೆ, ಯಾಕೆ? ಅದು ಬಿದ್ದು ಬಿತ್ತು. ಅದು ಏನು ಬಿದ್ದುಬಿಡ್ತು? ದೋಸೆ ಬಿದ್ದುಬಿಡ್ತಾ? ಎಲ್ಲಿ ಬಿತ್ತು? ಅಲ್ಲಿ ಒಂದು ದೋಸೆ ಬಿದ್ದು ಬಿಟ್ಟಲ್ಲಿ ನೋಡು. ಹೌದಾ? ಯಾಕಂತೆ? ಅಲ್ಲಿ ಹೋಗು ಬಿಟ್ಬಿಟ್ಟು ದೋಸೆ. ಟೈಮ್ ಎಷ್ಟಾಗಿದೆ ಇವಾಗ ನಿಮ್ಮ ವಾಚಲ್ಲಿ? 4 ಗಂಟೆನಾ? ಸಂಜೆ ಆಗೋಯ್ತಾ? ಓ, ಫೋನ್ ಬರ್ತಾ ಇದೆಯಾ? ಹಲೋ, ಎಲ್ಲಿದ್ದೀರಾ? ನಾನು ಬಾಂಬೆಲೇ ಇದ್ದೀನಿ. ನೀವು? ನಾವು ಮೈಸೂರಲ್ಲೇ ಇದ್ದೀವಿ. ನಾವು ಬೆಂಗಳೂರಲ್ಲೇ ಇದ್ದೀವಿ. ಬೆಂಗಳೂರಲ್ಲಿ ಇದ್ದೀರಾ? ಸೊ ಗೈಸ್, ನಾನು ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು ಈ ವ್ಲಾಗಲ್ಲಿ. ನೆನೆ ನನ್ನ ಕಸಿನ್ ಬಂದಿದ್ರು. ಅವ್ರದ್ದು ಹಸ್ಬೆಂಡ್ ಅಂದರೆ ಅವರು ನನಗೆ ಭಾವ ಆಗಬೇಕು. ಅವರು ಮುಂಬೈಯಲ್ಲಿ ಇರ್ತಾರೆ. ಅವ್ರಿಗೆ ಕನ್ನಡ ಎಲ್ಲ ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಸ್ಟಿಲ್ ಅವರು ನಾನೆಲ್ಲ ವ್ಲಾಗ್ಸ್ನ ನೋಡ್ತೀನಿ, ಕುಕಿಂಗ್ ವೀಡಿಯೋಸ್ನ ನೋಡ್ತೀನಿ ಅಂತ ನೆನೆ ನಾನು ಕಾಲ್ ಮಾಡುವಾಗ ಹೇಳ್ತಾಯಿದ್ರು. ಅವ್ರಿಗೆ ಕನ್ನಡ ಅರ್ಥ ಆಗುತ್ತಾ ನಾನು ಮಾಡೋ ವೀಡಿಯೋಸ್ ಅಂತ ಕೇಳಿದ್ರೆ, ನನಗೆ ಕನ್ನಡ ಬರಲ್ಲ, ಆದ್ರೂ ನಾನು ನೋಡ್ತೀನಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಗೊತ್ತಾಗುತ್ತೆ ತೋರಿಸೋದು. ಸೊ ನಾನು ನೋಡ್ತೀನಿ ಅಂತ ಹೇಳಿದ್ರು. ನನಗೆ ಕೇಳಿ ತುಂಬ ಖುಷಿ ಆಯಿತು. ಸೊ ಜಿಜು, ಇಫ್ ಯು ಆರ್ ವಾಚಿಂಗ್ ದಿಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಜೀಜು ಥ್ಯಾಂಕ್ ಯು ಅಂತ ಹೇಳಿದೆ. 2-3 ಜನ ಭಾವ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ನಾನು ಮೆನ್ಷನ್ ಮಾಡಬೇಕು. ಸೌರಭ್, ಜೀಜು, ಇಫ್ ಯು ಆರ್ ವಾಚಿಂಗ್ ದಿಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಟುವರ್ಡ್ಸ್ ಮೈ ಯೂಟ್ಯೂಬ್ ಚಾನಲ್.
ಅರೇಬಿಯನ್ ಪಲ್ಪಿ ಗ್ರೇಪ್ ಜ್ಯೂಸ್ನ ಟ್ರೈ ಮಾಡ್ತೀನಿ. Watermelon juice without sugar and without ice. Nice. ಸೊ ಗೈಸ್, ಇಲ್ಲಿ ಶ್ರೀರಾಜ್ ಲಸ್ಸಿ ಬಾರ್ ಅಂತ ಇದೆಯಲ್ಲ, ಇಲ್ಲಿ ಯಾವಾಗಲೂ ಬಂದಾಗ ಯೂಶ್ವಲಿ ಬರ್ತೀವಿ. ಕುಲ್ಫಿ ಪಾರ್ಸೆಲ್ ತೊಗೊಂಡಿದ್ದೀವಿ. ನಾವು ಅರೇಬಿಯನ್ ಪಲ್ಪಿ ಗ್ರೇಪ್ ಜ್ಯೂಸ್ನ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಅವ್ರಿಗೆ ಅಂತ ಕುಲ್ಫಿ ಪಾರ್ಸೆಲ್ ಮಾಡ್ಕೊಂಡು ಇವಾಗ ಹೊರಟಿವಿ. ಎಲ್ಲಾದರೂ ಲಂಚ್ ಮಾಡಿಕೊಂಡು ಮೈಸೂರು ಕಡೆ ಹೋಗೋಣ. ಇವಾಗ 3:30 ಆಗಿದೆ. ನಾವು ಊಟಕ್ಕೆ ಬಂದಾಗ 3 o'clock ಆಗೋಗ್ಬಿಟ್ಟಿತ್ತು. ನಾವು ಇಲ್ಲಿಗೆ ಬಂದಿದ್ವಿ ಊಟಕ್ಕೆ, ಕೃಷ್ಣ ಕೇಶವ ಅಂತ. ಇದು ಮೈಸೂರು ಬೆಂಗಳೂರು ಹೈವೇಯಲ್ಲೇ ಇದೆ. ಸೊ ಇವಾಗ ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಮೈಸೂರಿಗೆ ವಾಪಸ್ಸು. ಊಟ ಚೆನ್ನಾಗಿತ್ತು, ನಾಟ್ ಬ್ಯಾಡ್, ಚೆನ್ನಾಗಿತ್ತು. ನೀವೇನಾದರೂ ಹೈವೇಯಲ್ಲಿ ಬರ್ತಾಯಿದ್ರೆ ಟ್ರೈ ಮಾಡಿ ನೋಡಿ. ಓಕೆ, ಗುಡ್. ನಾನು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ. ಅದರಲ್ಲಿ ರಾಗಿ ರೊಟ್ಟಿ ಮೀಲ್ಸು ಮತ್ತು ಜೋಳದ ರೊಟ್ಟಿ ಮೀಲ್ಸು ಮತ್ತು ಅಕ್ಕಿ ರೊಟ್ಟಿ ಮೀಲ್ಸ್ ಇರುತ್ತೆ. ಸೊ ನಾನು ರಾಗಿ ರೊಟ್ಟಿ ತೊಗೊಂಡಿದ್ದೆ. ಗುಡ್, ನೈಸ್, ಚೆನ್ನಾಗಿತ್ತು. ಫುಲ್ ಲೇಟಾಗಿ ಹೋಗ್ಬಿಟ್ಟಿದೆ. ಪಾಪುನ ಇವಾಗ ಊಟ ಮಾಡ್ದ. ಸೊ ಈಗ ಹೋಗೋಣ ಮೈಸೂರು ಕಡೆ. ಬೆಳಗ್ಗೆ ಟ್ರೈನಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು 4 ಗಂಟೆಗೆಲ್ಲ ಎಬ್ಬಿಸ್ಬಿಟ್ಟಿದ್ದಾರೆ. ಆಮೇಲಿಂದ ಕಾರಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಸೊ 2-3 ಡೇಸಿಂದ ಕರೆಕ್ಟಾಗಿ ಮಲ್ಕೊಳ್ಳೋಕ್ಕಾಗಿಲ್ಲ. ಇವತ್ತಾದರೂ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು. ನಾಳೆ ವಾಪಸ್ ಸ್ಕೂಲ್ ಇದೆ ಮಗುಗೆ. ಸೊ ಬೆಳಗ್ಗೆ ಏನು ಲೇಟ್ ತನಕ ಮಲ್ಕೊಳ್ಳೋಕ್ಕೆಲ್ಲ ಆಗೋದಿಲ್ಲ ನಾಳೆ. ಹೋಗೋಣ ಮನೆಗೆ ಇವಾಗ. ಗೈಸ್, ನಾನು ಇಲ್ಲಿ ಬರೀ ಹೋಟೆಲ್ ಇದೆ ಅಂದ್ಕೊಂಡಿದ್ದೆ. ಇಲ್ಲಿ ಪೋಲಾರ್ ಬೇರು ಮತ್ತು ಅಲ್ಲಿ ಸ್ಟಾರ್ ಬಕ್ಸು, ಸಬ್ವೇ ಎಲ್ಲ ಒಂದೇ ಲೈನಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಲಾಸ್ಟಲ್ಲಿ ಮೆಗ್ಡಿನೂ ಇದೆ. ಎಲ್ಲ ಒಟ್ಟಿಗೆ ಇದೆ, ಇಲ್ಲೇ ಇದೆ. ಚೆನ್ನಾಗಿತ್ತು ಊಟ? ಚೆನ್ನಾಗಿತ್ತು. ನೀವೇ ಅಲ್ವಾ ಕರ್ಕೊಬಂದಿದ್ದು? ಹೇಗಿತ್ತು? ಚೆನ್ನಾಗಿತ್ತು. ಸ್ವಲ್ಪ ಓವರ್ ರೇಟೆಡ್ ಅನ್ನಿಸ್ತು ಅಷ್ಟೇ, ಬಟ್ ಎಲ್ಲ ಚೆನ್ನಾಗಿತ್ತು. ಓವರ್ ರೇಟೆಡ್? ಫುಲ್ ಮೀಲ್ಸ್ ಕೊಟ್ಟಿದ್ರಂತ? ಅದೇ ಫುಲ್ ತಿಂದ್ವಿ ನಾವು, ಹಂಗೂ ಓವರ್ ರೇಟೆಡ್ ಅನ್ನಿಸ್ತು. ಅಲ್ಲ, ಫುಲ್ ತಿಂದ್ರ ಇಲ್ವಾ ಅಂತ ಅಲ್ಲ, ಅಂದರೆ ಟೇಸ್ಟ್ ಚೆನ್ನಾಗಿತ್ತು, ತಿನ್ಬೋದು. ಯಾವುದೇ ತಿರುಗಿಸಿ ಮುಗಿಸಿ ಕ್ವೆಶನ್ ಕೇಳಿದ್ರು ಚೆನ್ನಾಗಿತ್ತು ಅಷ್ಟೇ ಹೇಳ್ತಾ ಇರೋದು. ತಿನ್ಬೋದು, ಬಂದವರು ತಿನ್ಬೋದು, ಏನು ಕಷ್ಟ ಏನಾಗಲ್ಲ, ತಿನ್ಬೋದು. ಕಾಲೇಜಲ್ಲಿ ಹಂಗೆ ಮಾತಾಡೋದ? ಇಷ್ಟೇ. ಇವಾಗ ಹೋಗೋಣ ಮೈಸೂರಿಗೆ. ಇಷ್ಟೇ ಗೈಸ್. ಅಲ್ಲ, ಬೆಳಿಗ್ಗೆನೆ 4 ಗಂಟೆಗೆ ಇಳಿಸಿದ್ದಾರೆ ಟ್ರೈನಲ್ಲಿ ಹೋಗೋಣ ಅಂತ. ನಾವೆಲ್ಲ ಎದ್ದು ರೆಡಿ ಆದಮೇಲೆ ಇವ್ರು ಆರಾಮಾಗಿ 6 ಗಂಟೆಗೆ ಎದ್ಬಿಟ್ಟು ಇವಾಗ ಕಾರಲ್ಲಿ ಹೋಗೋಣ ಅಂತ ಇದು ಮಾಡಿಬಿಟ್ಟಿದ್ದಾರೆ. ಇವಾಗ ಫುಲ್ ಟಯರ್ಡ್ ಆಗ್ತಾಯಿದೆ, ಮಲ್ಕೋಬೇಕು ಮನೆಗೆ ಹೋಗ್ಬಿಟ್ಟು. ಆದರೆ ಆಗಲ್ಲ ಮಲ್ಕೊಳ್ಳೋಕ್ಕೆ. ನನ್ನ ಮಗ ಫುಲ್ ಮಲ್ಗಿ ಎದ್ದು ಅವ್ನು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಇವಾಗ. ಬನ್ನಿ ಹೋಗೋಣ ಮೈಸೂರಿಗೆ. ಸೊ ಗೈಸ್, ಈಗ ಟೈಮ್ 5:30. ನಾವು ಅರೌಂಡ್ 5 o'clockಗೆ ರೀಚ್ ಆದ್ವಿ ಮೈಸೂರಿಗೆ ಮನೆಗೆ. ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಫೇಸೆಲ್ಲ ವಾಶ್ ಮಾಡಿಕೊಂಡು ಇವಾಗ ಸ್ವಲ್ಪ ರಿಫ್ರೆಶ್ಡ್ ಫೀಲ್ ಆಗ್ತಾಯಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನಂತೂ. 2 ಡೇಸಿಂದ ಸ್ವಲ್ಪ ಬ್ಯುಸಿನೇ ಇದ್ದೆ ಹರಿಬರಿಯಲ್ಲಿ. ಕರೆಕ್ಟಾಗಿ ಯೂಶ್ವಲಿ ಸ್ಯಾಟರ್ಡೇ ಸಂಡೇಸ್ ಪಾಪುಗೂ ಸ್ಕೂಲ್ ರಜಾ ಇರುತ್ತೆ, ನಾನು ರೆಸ್ಟ್ ಮಾಡ್ತೀನಿ. ಅಂದರೆ ಏನು ಆ ಥರ ಕೆಲಸ ಎಲ್ಲ ಇರಲ್ಲ, ಆಚೆ ಹೋಗೋದು ಆ ಥರ ಎಲ್ಲ ಏನೂ ನಾನು ಕೆಲಸ ಇಟ್ಕೊಂಡಿರಲ್ಲ. ಬಟ್ ಈ ವೀಕ್ ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ದಿನವೂ ಫುಲ್ ಬ್ಯುಸಿನೇ ಆಗೋಯಿತು. ಮತ್ತು ಕರೆಕ್ಟಾಗಿ ನಿದ್ರೆನೂ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಮಲಗುವಾಗ 11-11:30 ಆ ಥರ ಆಗ್ತಾಯಿತ್ತು. ಮತ್ತು ಬೆಳಗ್ಗೆನೂ ಬೇಗನೆ ಎದ್ದು ಬಿಡ್ತಾಯಿದ್ದೆ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವಾಗಂತೂ ನಾನು. ಈಗ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡಿಕೊಂಡು ಇವಾಗ ರೆಸ್ಟ್ ಮಾಡಬೇಕು. ಮತ್ತು ನಾಳೆಯಿಂದ ಮಂಡೇ, ಇವತ್ತು ಸಂಡೇ ಆ್ಯಕ್ಚುಲಿ, ಮತ್ತು ನಾಳೆಯಿಂದ ಮಂಡೇ ಆ್ಯಸ್ ಯೂಶ್ವಲ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನಾವೇನೇನು ಅಂದ್ಕೊಂಡಿದ್ವಿ, ದೇವಿಗೆ ನಮ್ಮ ಕಡೆಯಿಂದ ಸೇವೆ ಸಲ್ಲಿಸ್ಬೇಕಂತ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ನಾನು ಇವತ್ತು ಫಸ್ಟ್ ಟೈಮ್ ವ್ಲಾಗ್ ಮಾಡಿರೋದು ಈ ಥರ. ನನಗೂ ಸ್ವಲ್ಪ ಮುಜುಗರ ಇತ್ತು. ಬಟ್ ಸ್ಟಿಲ್ ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಇದೇ ಥರ ವ್ಲಾಗ್ಸ್ನ ನೋಡೋಕ್ಕೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ, ಅದಕ್ಕೆ ನೀವೇನು ಪೇಮೆಂಟ್ ಮಾಡೋ ಥರ ಏನೂ ಇರೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ, ಇನ್ನೊಂದು ಕುಕಿಂಗ್ ವ್ಲಾಗಲ್ಲಿ ಅಥವಾ ಇನ್ನೊಂದು ಟ್ರಾವೆಲ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್, ಬಾಯ್ ಬಾಯ್.